सरस्वती बंद होइತು. येनेनन्धार्यते चैव तस्मै ज्ञानात्मने नमः। मे गुरुपूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः स्पष्टार्थविषीणां हि व्याख्येयं सम्प्रणीयते। ಎಲ್ಲಬೇಕು ಶುರುವಾ ನಾಣ್ಯದ್ವಿಜಾನಾತಿ ಇತಿ ವಿಶೇಷ ಪ್ರತಿಷೇಧಾತ್ ಹೌದಾ 101ನೇ ಭಾಷ್ಯ ಅದು 100ಕ್ಕೆ ಹೇಳ್ಬಿಟ್ಟ ಅವನು 100 ಅಂದ್ಬಿಟ್ಟ. ತಸ್ಮಾತ್ ಜ್ಞಾತೃತ್ವೇ ಸತಿ ಆನಂತ್ಯ ಅನುಪಪತ್ತಿ. ಜ್ಞಾನ ಅಂತಂದ್ಮೇಲೆ ಜ್ಞಾನ ಅನ್ನೋದು ಕ್ರಿಯೆಯಿಂದ ಉತ್ಪನ್ನವಾದ ಪದ. ಅದು ಜ್ಞಾನ ಅಂದ್ರೆ ಅದು ಲಿಟ್ ಪ್ರತ್ಯಯ, ಅದು ಕರ್ಣಾರ್ಥ ಅರಿವು ಸಾಧನ ಅಂತ ಅರ್ಥ. ಜ್ಞಾನ ಅನ್ನೋದು ಅದು ಧಾತುವಿಂದ ಉತ್ಪನ್ನವಾದ ಪದವಾದ ಮೇಲೆ ಅದು ಕ್ರಿಯೆಯನ್ನ ಹೇಳುತ್ತೆ. ಧಾತುವಲ್ಲ ಕ್ರಿಯೆಯನ್ನು ಹೇಳುತ್ತೆ. ಕ್ರಿಯಾಪದ ಜಲ ಜಾನಾತಿ ಎಂದು ಅರಿಯುತ್ತಾನೆ. ಜ್ಞಾ ಅವಬೋಧನೆ ಅಂತ ಹೇಳಿ ಒಂದು ಧಾತು, ಅದರಿಂದ ಉತ್ಪನ್ನವಾದ ಪದವಾದ ಮೇಲೆ ಕ್ರಿಯೆಯೇ ವಿಕಾರಾತ್ಮಕವಾದ ಮೇಲೆ ಅದನ್ನು ಉಂಟಾದ ಪದವು ಕ್ರಿಯೆಯನ್ನೇ ಹೇಳುತ್ತೆ ಅಂತ ಆದ್ಮೇಲೆ ಅರಿವು ಉಂಟಾಗತ್ತೆ ಹೋಗುತ್ತೆ ಅಂತ ಆದ್ಮೇಲೆ ಜ್ಞಾನ ಅನಂತವಲ್ಲ ಅಂತ ಆಯ್ತು. ಅಲ್ಲಿ ಅವರು ಅರ್ಥ ಮಾಡುವಾಗ ಜ್ಞಾನಂ ಜ್ಞಪ್ತಿ ಅವಬೋಧ ಭಾವಸಾಧನೋ ಜ್ಞಾನ ಶಬ್ದ ಅಂದ್ರು. ಅದು ಅರಿವು ಅಂತ ಅರ್ಥ ಮಾಡಿದೆ ಹೊರತು ಅರಿಯುವುದು ಒಂದು ವ್ಯಾಪಾರ ಕ್ರಿಯೆ ಅಲ್ಲ ಅಂತಂದ್ರು. ಆದ್ರೆ ಬಳಕೆ ಇದೆಯಲ್ಲ ಲೋಕದಲ್ಲಿ ಜ್ಞಾನ ಶಬ್ದದ ಬಳಕೆ ಅರಿಯುತ್ತಾನೆ ಅಥವಾ ಅರಿಯುವ ಸಾಧನ ಅನ್ನೋ ಅರ್ಥದಲ್ಲಿದೆಯೇ ಹೊರತು ಜ್ಞಪ್ತಿ ಸ್ವರೂಪ ಅನ್ನೋ ಅರ್ಥದಲ್ಲಿ ಅರಿವು ಅನ್ನೋ ಪದ ಇಲ್ಲ. ಆ ಪದದ ಬಳಕೆ ಆಗಿದೆ. ಹಾಗಾಗಿ ಜ್ಞಾನ ಶಬ್ದವು ಲೋಕದಲ್ಲಿ ಅರಿವಾಗೋದು ಅನ್ನೋ ಅರ್ಥದಲ್ಲೇ ಇರುವಾಗ ಅದು ಪರಿಚ್ಛಿನ್ನವೇ. ಈಗ ಅವನಿಗೆ ಜ್ಞಾನವಿದೆ, ಅವನು ಅರಿಯುತ್ತಿದ್ದಾನೆ, ಅದು ಕ್ರಿಯಾತ್ಮಕವಾಗಿದೆ ಅಂತ ಇರೋದ್ರಿಂದ ಅದು ಜ್ಞಾನವು ಕ್ರಿಯಾತ್ಮಕವಾದ ಅದು ಅನಿತ್ಯವಾಗಿ ಆಗುತ್ತೆ. ಕೊನೆ ವಾಕ್ಯ ನೋಡಿ ಇಲ್ಲಿ, ಆತ್ಮನಶ್ಚ ಘಟಾದಿ ವಿಜ್ಞೇಯತೆ ಜ್ಞಾನೋಪದೇಶ ಅನರ್ಥಕ್ಕೆ ಈ ಘಟಾದಿ ಪ್ರಸಿದ್ಧಸ್ಯ ಜ್ಞಾನೋಪದೇಶೋ ಅರ್ಥವಾನ್. ಆದ್ದರಿಂದ ಜ್ಞಾನವು ವಿಷಯವಲ್ಲ ಅಂತಂದ್ರು. ಆದರೂ ಜ್ಞಾನ ಪದವಿದೆಯಲ್ಲ, ಆ ಪದ ಪ್ರಯೋಗವೇ ಕ್ರಿಯಾರೂಪವಾದ ಪ್ರಯೋಗವಾಗಿದೆ. ಕ್ರಿಯಾರೂಪವಾದ ಜ್ಞಾನ ಶಬ್ದವಾದ ಮೇಲೆ ಆ ಜ್ಞಾನ ಉಂಟಾಗತ್ತೆ ಹೋಗುತ್ತೆ. ಲೋಕದಲ್ಲೂ ಹಾಗೆ ಇದೆ. ಇವಾಗ ನಾನು ಅರಿತಾ ಇಲ್ಲ ಅಂತಾನೆ, ಈಗ ಯಾಕೆ ಅರಿತ್ಕೊಳ್ಳಿಲ್ಲ ಅಂದ್ರೆ ಅಯ್ಯೋ ಬೇಡ ನಂಗೆ ಅದಕ್ಕೆ ಅರಿಯಲ್ಲ ಅಂತಾನೆ. ಈಗ ಅರಿತೀನಿ ಅಂತಾನೆ, ಒಮ್ಮೆ ಅರಿತೀನಿ ಒಮ್ಮೆ ಅರಿಯಲ್ಲ ಅಂತಂದ್ಮೇಲೆ ಅರಿವಿಗೂ ಕ್ರಿಯೆ ಇದೆ, ಉತ್ಪತ್ತಿ ಇದೆ, ವಿನಾಶ ಇದೆ ಅಂತ ಆಯ್ತು. ಆಗ ಪರಿಚ್ಛಿನ್ನವಾಯ್ತು. ಪರಿಚ್ಛಿನ್ನವಾದ್ಮೇಲೆ ಅದು ಅನಂತವಲ್ಲ ಅಂತ ಆಯ್ತು. ಹಾಗೆ ಜ್ಞಾನದಿಂದ ಉಂಟಾದ ಪರಿಚ್ಛಿನ್ನತ್ವವನ್ನ ತೆಗೆದುಹಾಕೋಕ್ಕೋಸ್ಕರವಾಗಿ ಅನಂತಂ ಬ್ರಹ್ಮ ಅಂತ ವಿಶೇಷ ಕೊಡ್ತಾ ಇದೆ ಅಂತ ಬಿಡಿಗೆ ಹಾಕ್ತಾ ಇದ್ದಾರೆ. ಜ್ಞಾನಕ್ಕೆ ಕರ್ತೃ ಅಂತ ಆದ್ರೆ ಯಾರೋ ಆತ್ಮನೋ ಅವನ ಆನಂತ್ಯವು ಅನಂತವಾದದ್ದಾಗಿದೆ ಎಂಬುದು ಹೊಂದುವುದಿಲ್ಲ. ಅನಂತ್ಯ ಅನುಪಪತ್ತಿ, ಅನಂತಸ್ಯ ಭಾವ ಅನಂತ್ಯಂ ತಸ್ಯ ಅನುಪಪತ್ತಿ, ಅನಂತವಾಗಿದ್ದುಕೊಂಡಿರುವುದೆಂಬುದು ಹೊಂದುವುದಿಲ್ಲ ಅಂತ. ಆನಂತ್ಯಾನುಪಪತ್ತಿ ಆ ದೀರ್ಘ ಇಲ್ವಾ? ಅದು ಅನಂತ ಪದ ತದ್ಧಿತವಾದಾಗ ಮುಂದೆ ಎತ್ತು ಬಂದು ಆದಿ ವೃದ್ಧಿ ಬರುತ್ತೆ, ಆನಂತ್ಯ ಆಗತ್ತೆ. ಹಾಗಾಗತ್ತೆ ಯಾವುದಾಗಲಿ ತದ್ಧಿತ ಪ್ರತಿ ಸ್ವಭಾವೇ ಹಾಗೆ. ಕೋಸಲದವನು ಕೌಶಲ್ಯ ಆಗ್ತಾನೆ, ಕೌ ಆಗತ್ತೆ, ಲ್ಯ ಆಗತ್ತೆ, ಅದು ಹಣ್ಣು ಬರುತ್ತೆ. ಕೊಳಗೆ ಎತ್ ಬರುತ್ತೆ, ದಾಶರಸ ಹಣ್ಣು ಬರುತ್ತೆ. ಎತ್ ಪ್ರತ್ಯಯ ಹಣ್ಣು ಪ್ರತ್ಯಯ ಬೇರೆ ಎರಡು ಪ್ರತ್ಯಯ ಕೊಟ್ಟಿದ್ದಾರೆ. ಗರ್ಗ ಇದೆಯಲ್ಲ, ಗಾರ್ಗ್ಯ ಆಗ್ತಾರೆ. ಯಾವ್ದು ಬರುತ್ತೆ? ದೀರ್ಘ ಬರುತ್ತೆ, ಗಾರ್ಗ್ಯ ಆಗ್ತದೆ. ಪೌಲ್ಕಸ, ಪುಲ್ಕಸಲ ಪೌಲ್ ಬುದ್ಧಿ ಬರುತ್ತೆ. ಕೆಲವಕ್ಕೆ ಎತ್ಪದಿ ನಿಷೇಧ ಮಾಡಿದ್ದಾರೆ ಇದಕ್ಕೆ ಅಂತ. ದೊಡ್ಡ ಪ್ರತ್ಯಯ ದೊಡ್ಡ ಪ್ರಕರಣ ಅದು. ಇಲ್ಲಿ ಅನಂತ ಅನ್ನೋ ಪದ ಅನಂತವಾದದ್ದಾಗಿರುವುದು ಅಂತ ಆಗುವಾಗ
ಆನಂತ್ಯ ಅಂತಾಗತ್ತೆ. ಅನಂತದಿಂದ ಕೂಡಿಕೊಂಡದ್ದಾಗಿರುವುದು ಅಂತ ಅರ್ಥ. ಯಾವಾಗ ಜ್ಞಾನ ಕರ್ತೃ ಅಂತ ಆಯ್ತೋ ಅವಾಗ ಅನಂತ್ಯ ಅನುಪಪತ್ತಿ, ಅನಂತವಾಗಿರುವುದೆಂಬುದು ಹೊಂದುವುದಿಲ್ಲ. ಜ್ಞಾನ ಕರ್ತೃ ಅಂತ ಆದ್ರೆ ಜ್ಞಾನ ಮಾಡ್ಕೊಳ್ತಾನೆ ಅಂದ್ರೆ ಮಾಡ್ಕೊಂಡಾಗ ಮಾತ್ರ ಜ್ಞಾನ, ಬಿಟ್ಟಾಗ ಜ್ಞಾನ ಇಲ್ಲ. ಅವಾಗ ಜ್ಞಾನ ಹೋಯ್ತು ಅಂದ್ರೆ ಜ್ಞಾನ ಪರಿಚ್ಛಿನ್ನವಾಯ್ತು. ಅದೆಂತ ಅನಂತ ಜ್ಞಾನ. ಆಮೇಲೆ ಏನಾದ್ರು ರೋಗದಿಂದಲೋ ಏಟಿನಿಂದಲೋ ಮೂರ್ಛೆ ಹೋಯ್ತು ಅಂದ್ರೆ ಜ್ಞಾನ ಹೋಗ್ಬಿಡ್ತು ಅಂತಂದ್ರೆ, ಜ್ಞಾನ ಕಳ್ಕೊಂಡ್ಬಿಟ್ಟ ಅಂದ್ರು ಜ್ಞಾನ ಹೋಯ್ತು ಅಂತ ಆಗಿ ಜ್ಞಾನ ಪರಿಚ್ಛಿನ್ನವಾಯ್ತು. ಜ್ಞಾನ ಹುಟ್ಟತ್ತೆ ಅಡಗತ್ತೆ ಅಂತ ಆಯ್ತು, ಅನಿತ್ಯ ಅಂತ ಆಯ್ತು. ಈ ರೀತಿ ದೋಷ ಬರಲಾಗಿ ಆ ದೋಷದ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಮುಂದಿನ ಅನಂತ ವಿಶೇಷ ಬರ್ತಾ ಇದೆ ಅಂತ ಪೀಳಿಗೆ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸನ್ಮಾತತ್ವಂಚ ಅನುಪಪನ್ನ ಜ್ಞಾನ ಕರ್ತೃತ್ವಾದಿ ವಿಶೇಷವತ್ವೇ ಸತಿ. ಜ್ಞಾನ ಕರ್ತೃತ್ವೇ ಮುಂತಾದ ವಿಶೇಷ ಉಳ್ಳದ್ದಾಗ್ಬಿಟ್ರೆ ಸನ್ಮಾತ್ರವು ಅನ್ನೋದು ಹೊಂದಲ್ಲ. ಜ್ಞಾನ ಬರೀ ಇರುವಿಕೆ ಅಷ್ಟೇ, ಇರುವ ಜ್ಞಾನ, ಜ್ಞಾನದ ಇರುವುದು ಹಂಗಾಗೋದಿಲ್ಲ. ಅದು ಜ್ಞಾನ ಕರ್ತು ಅಂತಂದ್ರೆ ಜ್ಞಾನ ಮಾಡ್ಕೊಳ್ಳೋದು, ಜ್ಞಾನ ಉಂಟಾಗುವುದು, ಜ್ಞಾನ ಹೆಚ್ಚು ಕಮ್ಮಿ ಆಗುತ್ತೆ, ಜ್ಞಾನ ಬೆಳೆಯುತ್ತೆ ಅಂತ ಆಗ್ಬಿಡುತ್ತೆ. ಅವರಲ್ಲಿ ಜ್ಞಾನ ಜಾಸ್ತಿ, ಇವರಲ್ಲಿ ಜ್ಞಾನ ಕಮ್ಮಿ ಅಂತ ನಾವು ಲೋಕದಲ್ಲಿ ಅಂತೀವಲ್ಲ, ಅದೆಷ್ಟು ಜಾಗದಲ್ಲೂ ಪ್ರತ್ಯೇಕ ಜ್ಞಾನ ಬುದ್ಧಿ ಜ್ಞಾನವನ್ನು ಹೆಚ್ಚು ಕಮ್ಮಿ ಅಂತೀವಿ ಹೊರತು ಸ್ವರೂಪ ಜ್ಞಾನಕ್ಕೆ ಹೆಚ್ಚು ಕಮ್ಮಿ ಇಲ್ಲ. ಅದು ಯಾರ್ಯಾರ ಅಂತಃಕರಣ ತಿಳಿಯಾಗಿರುತ್ತದೋ ಅವರವರ ಅಂತಃಕರಣದಲ್ಲಿ ವಿವೇಕ ವೈರಾಗ್ಯ ವೈಶಾರದ್ಯ ಜಾಸ್ತಿ ಇರುತ್ತೆ. ಯಾರ ಅಂತಃಕರಣ ತಮೋಗುಣ ಜಾಸ್ತಿ ಅಧರ್ಮ ಜಾಸ್ತಿ ಇರುತ್ತೋ ಅಲ್ಲಿ ಜ್ಞಾನದ ಅಭಿವ್ಯಕ್ತಿ ಕಮ್ಮಿ ಇರುತ್ತೆ. ಜ್ಞಾನ ಸ್ವರೂಪಕ್ಕೆ ಹೆಚ್ಚು ಕಮ್ಮಿ ಇಲ್ಲ. ಜ್ಞಾನ ಸ್ವರೂಪ ಪರಮಾತ್ಮ ಸ್ವರೂಪ ಅದು ಸನ್ಮಾತ್ರ, ಅದು ಅನಂತ. ಆದರೆ ವೃತ್ತಿ ಜ್ಞಾನ, ಪ್ರತ್ಯಯ ಜ್ಞಾನ, ಬುದ್ಧಿಯಲ್ಲಿ ತೋರುವ ಜ್ಞಾನ ಇದೆಯಲ್ಲ. ಹಾಗೆ ಈಗ ಕಬ್ಬಣ ಸುಡ್ತಾ ಇರೋ ಸುಡುವಿಕೆಗೂ ಕಾಗಣ ಸುಡ್ತಾ ಸುಡುವಿಕೆ ವ್ಯತ್ಯಾಸ ಇದೆ. ಕಾಗದ ಸುಡ್ತಿದ್ದ ಕಾಗದ ಹಿಡ್ಕೊಂಡ್ಬಿಡ್ಬೋದು. ಕಬ್ಬಣ ಸುಡ್ತಾ ಇದ್ರೆ ಅದ್ರ ಆ ಪರಮ ಡೆನ್ಸಿಟಿ ಇರುತ್ತಲ್ಲ, ಇದು ಅಣುಗಳ ಅವಯವ, ಅದು ಅದ್ರ ಬಿಸಿ ಜೋರು. ಅದಕ್ಕೆ ಈ ಕಲ್ಲಿದ್ಲು ಕಾವು ಇದೆಯಲ್ಲ, ಕಲ್ಲಿದ್ಲು ಕಾವು, ಕರಟದ ಕಾವು ತುಂಬಾ ಜಾಸ್ತಿ. ಅದ್ರ ಹತ್ತಿ ಉರಿತಾ ಇದ್ರೆ ಮುಟ್ಟು ಬಿಡ್ಬೋದು, ಅದರಲ್ಲಿ ಕಾವು ಜಾಸ್ತಿ ಇರಲ್ಲ. ಅದೇ ರೀತಿ ಈ ಜ್ಞಾನದಲ್ಲೂ ಈ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಇಂದ್ರಿಯದಲ್ಲಿ ಒಂದೊಂದು ರೀತಿ ಒಂದೊಂದು ಜ್ಞಾನ ಇರುತ್ತೆ. ಆದ್ರೆ ಸ್ವರೂಪ ಜ್ಞಾನ ಇದೆಯಲ್ಲ, ಆತ್ಮ ಸ್ವರೂಪ ಜ್ಞಾನ, ಅದರಲ್ಲಿ ಹೆಚ್ಚು ಕಮ್ಮಿ ಇಲ್ಲ. ಅದು ಸನ್ಮಾತ್ರವಾದ ಜ್ಞಾನ, ಅನಂತವಾದ ಜ್ಞಾನ. ಆದ್ರೆ ಜ್ಞಾನ ಕರ್ತು ಅಂತ ಅಂದ್ಕೊಂಡ್ರೆ ಅದು ಅನಂತವೂ ಆಗೋದಿಲ್ಲ, ಮತ್ತೆ ಸನ್ಮಾತ್ರತ್ವವನ್ನು ಪಡ್ಕೊಳ್ಳಲ್ಲ, ಬರೀ ಇರುವಿಕೆ ಆಗೋದಿಲ್ಲ. ಜ್ಞಾನ ಕರ್ತೃತ್ವಾದ ವಿಶೇಷವಿದ್ದರೆ ಸತ್ಯತ್ವ ಹೊರಟೋಯ್ತು. ಹೌದು, ವಿಕಾರವಾಗತ್ತೆ, ಉತ್ಪತ್ತಿ ವಿನಾಶವಾಗತ್ತೆ ಅಂತ ಆಗತ್ತೆ. ಸನ್ಮಾತತ್ವಂಚ ಸತ್ಯತ್ವ. ಸತ್ಯತ್ವ ಎಂಬುದು ಹೇಗೆ ಬಂದಿರೋದು? ಸನ್ಮಾತ್ರವಾಗಿದ್ದದ್ದಾದಾಗ ಮಾತ್ರ ಸತ್ಯತ್ವ ಬರುತ್ತೆ. ಯಾವುದು ಸನ್ಮಾತ್ರವೋ ಅದು ಸತ್ಯತ್ವ. ಬರೀ ಪ್ಯೂರ್ ಬೀಯಿಂಗ್, ಶುದ್ಧ ಇರುವಿಕೆ, ಅದು ಸತ್ಯತ್ವವೇ ಹೊರತು ಅದು ಏನೋ ಉಪಾಧಿ ಸೇರಿಬಿಟ್ರೆ, ನಾಮರೂಪ ಸೇರಿಬಿಟ್ರೆ ಅದು ವಿಕಾರ ಆಗುತ್ತೆ, ಚೇಂಜ್ ಆಗುತ್ತೆ, ಅದು ಅಸತ್ಯ ಆಗುತ್ತೆ. ಯಾವ ಹಂಗೂ ಇಲ್ಲದೆ ಇರುವ ಶುದ್ಧ ಇರುವಿಕೆ ಇದೆಯಲ್ಲ, ಅದು ಸನ್ಮಾತ್ರತ್ವ, ಅಸತ್ಯತ್ವ, ಅದೇ ಅನಂತತ್ವ, ಅದೇ ಜ್ಞಾನತ್ವ, ಜ್ಞಾನ ಸ್ವರೂಪ. ಆ ಜ್ಞಾನವನ್ನ ಇಟ್ಕೊಂಡ್ರೆ ಪರವಾಗಿಲ್ಲ. ಆದ್ರೆ ಲೋಕದಲ್ಲಿ ಜ್ಞಾನ ಶಬ್ದಕ್ಕೆ ಈ ಪ್ರಸಿದ್ಧಿ ಅರ್ಥ ಇದೆಯಲ್ಲ, ಉಂಟಾಗುವುದು, ಹೋಗೋದು, ಹೆಚ್ಚಾಗೋದು, ಕಮ್ಮಿ ಆಗೋದು. ಆ ಜ್ಞಾನ ಇಟ್ಕೊಂಡ್ರೆ ಅದು ಅನಂತವಾಗಲ್ಲ. ಅದು ತತ್ ಸತ್ಯಂ ಇದು ಶ್ರುತ್ಯಂತರ. ಸನ್ಮಾತ್ರವಾಗಿರುವುದೇ ಸತ್ಯ ಅಂತ ಬೇರೊಂದು ಛಾಂದೋಗ್ಯ ಶ್ರುತಿ ಹೇಳ್ತಾ ಇದೆ. ಏತದಾತ್ಮವಿದಗುಂ ಸರ್ವಂ ತತ್ ಸತ್ಯಂ ಸ ಆತ್ಮ. ಯಾವುದು ಸನ್ಮಾತ್ರವೋ ಅದೇ ಸತ್ಯ. ಸತೋ ಭಾವ ಸತ್ಯಂ. ಸನ್ಮಾತ್ರವಾಗಿರುವುದೇ ಸತ್ಯ. ಅದ ಭಾವಾರ್ಥ ಹೇಳುತ್ತೆ ಸತ್ಯ ಅನ್ನೋದು. ತಸ್ಮಾತ್ ಸತ್ಯ ಅನಂತ ಶಬ್ದಾಭ್ಯಾಂ ಸಹ ವಿಶೇಷಣತ್ವೇನ ಜ್ಞಾನ ಶಬ್ದಸ್ಯ ಪ್ರಯೋಗಾತ್ ಭಾವಸಾಧನೋ ಜ್ಞಾನ ಶಬ್ದ. ಅಂದ್ರೆ ಜ್ಞಾನ ಶಬ್ದವನ್ನ ಭಾವಾರ್ಥ ತಗೋಬೇಕು ಅನ್ನೋಕೆ ಯುಕ್ತಿ ಕೊಡ್ತಾ ಇದ್ದಾರೆ. ಜ್ಞಾನ ಶಬ್ದವು ಇದು ಭಾವಸಾಧನ ಈ ಕಾರಣದಿಂದಲೂ, ಯಾವುದದು ಸತ್ಯ ಮತ್ತು ಅನಂತ ಶಬ್ದಗಳನ್ನೇ ವಿಶೇಷಣವಾಗಿ ಬಳಸಿದೆ ಅಂತ. ಅಂದ್ರೆ ಸತ್ಯಾನಂತವಾದ ಜ್ಞಾನವಾದ ಬ್ರಹ್ಮ. ಸತ್ಯಾನಂತವಾದ ಜ್ಞಾನ ಕಾಣೋದು ಸತ್ಯವೂ ಅನಂತವಾದ ಜ್ಞಾನ. ಜ್ಞಾನವೂ ಅನಂತವೂ ಆದ ಸತ್ಯ, ಜ್ಞಾನವೂ ಸತ್ಯವೂ ಆದ ಅನಂತ. ಅದಕ್ಕೂ ಇಂಟರ್ಕನೆಕ್ಟ್ ಹಾಕಿದ್ರು. ಹಾಗಾಗಿ ಪರಸ್ಪರ ಅಸಂಬದ್ಧಂತೆ ಅಂದ್ರು ಆರಂಭದಲ್ಲಿ. ಅದೆಲ್ಲ ಬ್ರಹ್ಮದೊಡನೆ ಸೇರ್ಕೊಂಡದ್ದು ಅಂತಂದ್ರು. ಆದರೂ ಕೂಡ
ಶಬ್ದದಿಂದ ಸಂಬಂಧ ಇದೆ, ಅದು ಅರ್ಥದಿಂದ ಸಂಬಂಧ ಇದೆ. ಅದಕ್ಕೆ ಅರ್ಥದೊಂದಿಗೆ ಸಂಬಂಧ ಇಟ್ಕೊಂಡು ಬ್ರಹ್ಮದೊಂದು ವಿಶೇಷವಾಗಿದೆ. ಹಾಗಾಗಿ ಸತ್ಯ ಅನಂತ ಶಬ್ದದೊಡನೆ ಜ್ಞಾನ ಶಬ್ದ ಪ್ರಯೋಗ ಮಾಡಿರೋದ್ರಿಂದ ಆ ವಿಶೇಷವಾಗಿರೋ ಜ್ಞಾನ ಶಬ್ದಕ್ಕೆ ಆ ರೀತಿ ಪ್ರಯೋಗವಿರೋದ್ರಿಂದ ಆ ಜ್ಞಾನ ಶಬ್ದಕ್ಕೆ ಭಾವಾರ್ಥವನ್ನು ಇಟ್ಕೋಬೇಕೇ ಹೊರತು ಕ್ರಿಯಾವಾಚಕತ್ವವನ್ನು ಇಟ್ಕೋಬಾರ್ದು. ಜ್ಞಾನ ಜಪ್ತಿ ಅವಬೋಧ, ಬರೀ ಅರಿವು ಅದು ಇಟ್ಕೋಬೇಕಿರೋದು. ಜ್ಞಾನ ಅಂದ್ರೆ ಅದು ಕ್ರಿಯಾರ್ಥಕವಾಗಿ ತಗೋಬಾರ್ದು. ಲೋಕದಲ್ಲಿ ಜ್ಞಾನ ಅಂದ್ರೆ ಕ್ರಿಯಾವಾಚಕವಾಗಿ ಇರ್ತದೆ. ಅಯ್ಯೋ ಅವನ ಜ್ಞಾನ ನೋಡಿ ಏನು ಶಾರ್ಪ್ ಆಗಿದ್ದಾರೆ, ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿ, ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಕ್ವಾಂಟಿಟಿ ಹೇಳ್ತೀವಿ. ಆಮೇಲೆ ಶಾರ್ಪ್ ಆಗಿದೆ ಅಂತ ಹೇಳಿ ಅದು ಸ್ವರೂಪವನ್ನು ಹೇಳ್ತೀವಿ. ಅದಕ್ಕೆ ಎಲ್ಲ ವಿಶ್ಲೇಷಣೆ ಮಾಡ್ತೀವಿ. ಇದೆಲ್ಲವೂ ಬುದ್ಧಿ ಜ್ಞಾನಕ್ಕೆ ಕೊಡುವಂತ ವಿಶೇಷಣೆಗಳು ಹೊರತು ಸ್ವರೂಪಕ್ಕಲ್ಲ. ಇದು ಎಷ್ಟೆಷ್ಟರ ಮಟ್ಟಿಗೆ ಬ್ರಹ್ಮಚರ್ಯ, ಸತ್ಯ, ಅಹಿಂಸೆ, ಅಂತರ್ಮುಖತೆ ಬೆಳೆಯುತ್ತೋ ಅಷ್ಟಷ್ಟು ಮಟ್ಟಿಗೆ ಜ್ಞಾನ ಬೆಳೆಯುತ್ತೆ. ಅದು ಬುದ್ಧಿ ಅದು ಹೀರ್ಕೊಳ್ಳೋದು. ಆದ್ರೆ ಇಲ್ಲಿ ವರ್ಣನೆ ಮಾಡ್ತಿರುವ ಜ್ಞಾನ ಸ್ವರೂಪ ಜ್ಞಾನ. ಸತ್ಯ ಅನಂತದೊಡನೆ ಜ್ಞಾನ ಶಬ್ದ ಪ್ರಯೋಗ ಮಾಡ್ತಾ ಇರೋದ್ರಿಂದ ಇಲ್ಲಿ ಜ್ಞಾನ ಶಬ್ದಕ್ಕೆ ಭಾವಾರ್ಥವನ್ನು ಇಟ್ಕೋಬೇಕೆ ಹೊರತು ಕ್ರಿಯಾವಾಚಕತ್ವವನ್ನು ಇಟ್ಕೋಬಾರ್ದು. ಬುದ್ಧಿ ವೃತ್ತಿರೂಪವಾದ ಜ್ಞಾನ ಅಲ್ಲ ಇದು. ಭಾವಸಾಧನೋ ಜ್ಞಾನ ಶಬ್ದ. ಜ್ಞಾನಂ ಜಪ್ತಿ ಅರ್ಥ. ಜ್ಞಾನಂ ಬ್ರಹ್ಮ ಇತಿ ಕರ್ತೃತ್ವಾದಿ ಕಾರಕ ನಿವೃತ್ತ್ಯರ್ಥಂ ಮೃದಾದಿವತ್ ಅಚಿದ್ರೂಪತಾ ನಿವೃತ್ತ್ಯರ್ಥಂಚ ಪ್ರಯುಜ್ಯತೆ. ಜ್ಞಾನಂ ಬ್ರಹ್ಮ ಅಂತ ಈ ರೀತಿ ಪ್ರಯೋಗ ಮಾಡಿದ್ರು ಏನ್ ಹೇಳ್ತಿದ್ದಾರೆ? ಅದು ಜ್ಞಾನ ಬ್ರಹ್ಮವೇ ಆಗಿದೆ ಅಂತ ಹೇಳ್ತಾ ಇಲ್ಲ. ಮತ್ತೇನ್ ಹೇಳ್ತಿದ್ದಾರೆ? ಕರ್ತೃತ್ವ ಮುಂತಾದ ಕಾರಕವಿಲ್ಲ ಅಂತ ಅಷ್ಟೇ ಅರ್ಥ. ಈ ಬುದ್ಧಿ ಜ್ಞಾನ ಕರ್ತೃತ್ವಾದಿ ಕಾರಕನ ಕೂಡ್ಕೊಂಡಿದ್ದು. ಬುದ್ಧಿ ಜ್ಞಾನ ಕೆಲಸ ಕರ್ತೃ ಆಗತ್ತೆ, ಕೆಲಸ ಕರ್ಮವೂ ಆಗತ್ತೆ. ಆದ್ರೆ ಸ್ವರೂಪ ಜ್ಞಾನ ಅದು ಕರ್ತೃವೂ ಅಲ್ಲ, ಕಾರಕವೂ ಅಲ್ಲ. ಅಂದ್ರೆ ಭಾಷ್ಯಕಾರರು ಪ್ರತಿಯೊಂದು ಪದವು ಅಧ್ಯಾರೋಪಾಪವಾದದಿಂದಲೇ ಬಳಸಿದ್ದಾಗಿದೆಯೇ ಹೊರತು ಯಾವ ಪದವು ಆಪ್ಟಾಗಿ ಅದಕ್ಕೆ ಬಳಸಿದ್ದಲ್ಲ. ಅದಕ್ಕೆ ಉಪಯೋಗಿಸಿದ್ದಾದ ಪದ ಅರ್ಥ ಹೆಸರಲ್ಲ. ಕಾರಕಾದಿ ಕರ್ತೃತ್ವ ಮುಂತಾದ ಕಾರಕವನ್ನು ಅಲಗಡಿತಾ ಇದೆ ಅಂತ ಇದ್ದಾರೆ ಜ್ಞಾನ ಶಬ್ದದಿಂದ. ಅಷ್ಟೇ ಅಲ್ಲ, ಮಣ್ಣೆ ಮುಂತಾದವುಗಳಂತೆ ಅಚಿದ್ರೂಪತ್ವವನ್ನು ತೆಗೆದುಹಾಕ್ತಿದ್ದಾರೆ. ಯಾಕೆಂದ್ರೆ ಸತ್ಯಂ ಬ್ರಹ್ಮ ಅಂದ್ರೆ ಕಾರಣಂ ಬ್ರಹ್ಮ ಅಂತ ಆಯ್ತಲ್ಲ, ಕಾರಣವಾದ ಉಪಾದಾನ ಕಾರಣ ಅಂತ ಆಯ್ತಲ್ಲ. ಉಪಾದಾನ ಕಾರಣವಲ್ಲ ಅಚೇತನವಾಗಿದೆ ಅಂತ ಪ್ರಸಿದ್ಧಿ ಇದೆಯಲ್ಲ. ಹಾಗಾಗಿ ಬ್ರಹ್ಮ ಅಚೇತನವಾದದ್ದು ಅಂತ ಯಾರಾದ್ರೂ ಅನ್ಕೊಂಡ್ಬಿಟ್ಟಾರು ಅಂತ ಹೇಳಿ ಮಣ್ಣೆ ಮುಂತಾದವುಗಳಂತೆ ಅಚೇತನವಲ್ಲ ಅಂತಲೂ, ಬುದ್ಧಿಯ ಮುಂತಾದವುಗಳ ಜ್ಞಾನವು ಕಾರಕ ರೂಪವಾಗಿರುವಂತೆ ಕಾರಕ ರೂಪವಾದದ್ದಲ್ಲ ಅಂತಲೂ ಹೇಳೋಕ್ಕೋಸ್ಕರ ಜ್ಞಾನಂ ಬ್ರಹ್ಮ ಅಂತ ಹೇಳಿದ್ರು ಅಂತ ಇದ್ದಾರೆ. ಇಷ್ಟು ಸರ್ಕಸ್ ಮಾಡಿದ್ರೆ, ತರ್ಕ ಮಾಡಿದ್ರೆ ಅಯ್ಯೋ ತಲೆ ಕಾದು ಹೋಗುತ್ತೆ. ಇದು ಇಷ್ಟು ಅರ್ಥನ ಜ್ಞಾನ ಶಬ್ದಕ್ಕೆ ಇವು ಬೇಗ ಸುಲಭವಾಗಿ ಅರ್ಥ ಆಗುತ್ತೆ. ಜ್ಞಾನ ಬ್ರಹ್ಮ ಅಂದ್ರೆ ಹೌದು, ಜ್ಞಾನ ಶಬ್ದಕ್ಕೆ ನಾವು ಅಂದ್ಕೊಂಡಂಗೇನೆ ನೋಡು ಹೇಗೆ ತಿಳ್ಕೊಂಡಿದ್ದಾನೆ ಅಂತ. ಲೋಕದಲ್ಲೇ ಪ್ರಸಿದ್ಧವಾಗಿರೋ ವೃತ್ತಿ ಜ್ಞಾನವನ್ನು ನಾವು ಹೇಳಿ ಅಭ್ಯಾಸವೇ ಹೊರತು ನಮಗೆ ವೃತ್ತಿ ಜ್ಞಾನಕ್ಕೂ ಸಾಕ್ಷಿಯಾಗಿರೋ ಸ್ವರೂಪ ಜ್ಞಾನ ಕಡೆ ಗಮನವೇ ಇಲ್ಲ. ಆ ಸ್ವರೂಪ ಜ್ಞಾನವನ್ನು ಇಂಡಿಕೇಟ್ ಮಾಡ್ತಿದ್ದಾರೆ. ಅದು ಈ ಜ್ಞಾನಗಳ ಕಾರಕ ಜ್ಞಾನ, ಈ ಅಹಂ ಪ್ರತ್ಯಯ ಜ್ಞಾನ, ಬುದ್ಧಿಯ ಜ್ಞಾನ, ಮನಸ್ಸಿನ ಜ್ಞಾನ, ಇಂದ್ರಿಯ ಜ್ಞಾನ, ದೇಹ ಜ್ಞಾನ, ಇದಿಷ್ಟು ಕರ್ತೃ ಕರ್ಮ ಕಾರಣ ಮೂರು ಆಗತ್ತೆ. ದೃಶ್ಯವಾದ್ರೆ ಕರ್ಮ ಆಗತ್ತೆ, ಇನ್ನೊಂದಕ್ಕೆ ಸಾಧನೆಯಾಗಿ ಉಪಯೋಗಿಸುವುದು. ಕೆಲವೊಮ್ಮೆ ಕರ್ತೃ ಆಗತ್ತೆ. ನೋಡು, ನೀವು ಮುಟ್ಟಿದ ದೇಹಕ್ಕೆ ಗೊತ್ತಾಯ್ತು, ಯಾವ್ದಕ್ಕೆ ಗೊತ್ತಾಯ್ತು? ದೇಹಕ್ಕೆ ಗೊತ್ತಾಯ್ತು. ದೇಹ ತಿಳ್ಕೊಂಡು ದೇಹ ಕರ್ತೃ ಆಯ್ತು. ದೇಹವನ್ನು ನೋಡುತ್ತಿದ್ದೇನೆ, ದೇಹದ ಅರಿವನ್ನು ನೋಡುತ್ತಿದ್ದೇನೆ, ಅವಾಗ ದೇಹ ಕರ್ಮ ಆಯ್ತು. ದೇಹದ ಅರಿವಿನ ಮೂಲಕ ಅರ್ಥ ಮಾಡ್ಕೊಂಡೆ, ಅದು ಕಾರಣವಾಯ್ತು. ಮೂರು ಆಗ್ಬಿಡುತ್ತೆ. ಕಣ್ಣನ್ನು ನೋಡುತ್ತೇನೆ, ಕಣ್ಣಿನ ಮೂಲಕ ನೋಡುತ್ತೇನೆ, ಕಣ್ಣನ್ನು ನೋಡುತ್ತೇನೆ. ಕಣ್ಣು ನೋಡುತ್ತೆ, ಕಣ್ಣು ನೋಡುತ್ತೆ ಕರ್ತೃ, ಕಣ್ಣನ್ನು ನೋಡುತ್ತೇನೆ ಕರ್ಮ, ಕಣ್ಣಿನ ಮೂಲಕ ನೋಡ್ತೇನೆ ಕಾರಣ. ಕಣ್ಣು ಕರ್ತೃವೋ ಕರ್ಮವೋ ಕಾರಣವೋ ಮೂರು ಆಗತ್ತೆ. ಹಾಗೆ ಮನಸ್ಸಿನಿಂದ ಮನಸ್ಸೇ ನೋಡುತ್ತೆ, ಮನಸ್ಸಿನ ನೋಡ್ತೀನಿ, ಮನಸ್ಸಿನ ಮೂಲಕ ನೋಡ್ತೀನಿ. ಬುದ್ಧಿಯ ಮೂಲಕ ಬುದ್ಧಿಯೇ ನೋಡುತ್ತೆ, ಬುದ್ಧಿಯನ್ನು ನೋಡ್ತೀನಿ. ಇದು ಎಲ್ಲ ಕಾರಕವಾಗಿದೆ. ಅದು ಸ್ವರೂಪದ ಜ್ಞಾನ ಇದೆಯಲ್ಲ, ಅದು ಕಾರಕ ಅಲ್ಲ, ಕ್ರಿಯಾ ಸಾಧನ ಅಲ್ಲ. ಕಾರಕದಲ್ಲಿ ಮೊದಲನೇ ಕಾರಕ ಕರ್ತೃ. ಕರ್ತೃತ್ವ ಮುಂತಾದ ಕಾರಕವನ್ನು ತೆಗೆದುಹಾಕುವುದಕ್ಕಾಗಿಯೂ ಸತ್ಯ ಅಂತಂದಾಗ ವಿಕಾರವಲ್ಲ, ಕಾರಣ ಅಂತಂದದ್ರಿಂದ ಬಂದಂತಹ ಉಪಾದಾನ ಕಾರಣತ್ವದಿಂದ ಅಚೇತನತ್ವ ಏನ್ ಬಂತು ಅದನ್ನು ಕಳೆದು ಹಾಕುವುದಕ್ಕಾಗಿಯೂ ಅದು ಅರ್ಥಾದರ್ಶನ ಬಂದದ್ದು. ಸತ್ಯ ಅಂತ ಹೇಳಿದ್ರೆ ವಿಕಾರವಲ್ಲ ಅಂತ,
ವಿಕಾರವಲ್ಲ ಅಂದ್ರೆ ಕಾರ್ಯವಲ್ಲ ಅಂದ್ರು, ಕಾರ್ಯವಲ್ಲ ಅಂದ್ರೆ ಕಾರಣ ಅಂದ್ರು, ಕಾರಣ ಅಂದ್ರೆ ಉಪಾದಾನ ಕಾರಣ ಅಂದ್ರು, ಉಪಾದಾನ ಕಾರಣ ಅಂದ್ರೆ ಮಣ್ಣಿನಂತೆ, ಮಣ್ಣಿನಂತೆ ಅಂದ್ರೆ ಅಚೇತನ ಅಂದ್ರು, ಅಚೇತನ ಅಂದ್ರೆ ಅಯ್ಯೋ ಜ್ಞಾನ ಬ್ರಹ್ಮ ಅಂದ್ಬಿಟ್ಟು ಅಚೇತನವಲ್ಲ ಅಂದ್ರು. ಅರೇ ಏನ್ರಿ ನೀವು ಇವಾಗ ಈ ಭಾಷ್ಯಕಾರರು ಇದೆ, ಈ ಲೋಕೋತ್ತರ ವ್ಯಕ್ತಿಮಯ ಇವರು, ಈ ವ್ಯಕ್ತಿತ್ವಕ್ಕೆ ಸರಿಸಮಾನವೇ ಇಲ್ಲ ಈ ಜಗತ್ತಲ್ಲಿ. ಲೋಕೋತ್ತರ ಗುರುಗಳೇ ನೀವು ಈ ಒಂದ್ರ ಹಿಂದೆ ಒಂದನ್ನ ಹೇಳಿದಿರಲ್ಲ, ಅದನ್ನ ಬರ್ಕೊಂಡ್ ನಾವ್ ಚೆನ್ನಾಗಿ ತಿಳ್ಕೊಬೇಕು, ಆವಾಗ ಗಟ್ಟಿಯಾಗಿ ಕುತ್ಕೊ. ಇಲ್ಲ ಮತ್ತೆ ಮತ್ತೆ ಓದ್ತಿದ್ರೆ ಭಾಷ್ಯಕಾರ ಕಳಿಸ್ಬಿಡ್ತಾರೆ. ಶಂಕರ್ ಇದಾರಲ್ಲ ಅವ್ರು ಮಹಾಗುರುಗಳು, ಅವ್ರ ಆದಿಗುರುಗಳು, ಅವ್ರ ಹೃದಯದಿಂದ ಅವ್ರು ಟೀಚ್ ಮಾಡ್ಬಿಡ್ತಾರೆ, ಅವರು ತಿಳಿಸ್ಕೊಟ್ಬಿಡ್ತಾರೆ. ಮತ್ತೆ ಇದನ್ನ ಓದ್ತಾ ಇದ್ದ ಗೊತ್ತಾಗ್ಬಿಡುತ್ತೆ. ಹೀಗೆ ಕರ್ತೃತ್ವ ಮುಂತಾದ ಕಾರಕವನ್ನು ತೆಗೆದುಹಾಕುವುದಕ್ಕಾಗಿಯೂ ಮಣ್ಣೆ ಮುಂತಾದವುಗಳಂತೆ ಅಚಿದ್ರೂಪವಾಗಿದೆ ಎಂಬುದನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿಯೂ ಜ್ಞಾನಂ ಬ್ರಹ್ಮ ಅಂತಂದ್ರು. ಈಗ ಮತ್ತಂತಿದ್ದಾನೆ ಜ್ಞಾನಂ ಬ್ರಹ್ಮ ಇತಿ ವಚನಾತ್ ಪ್ರಾಪ್ತಂ ಅಂತವತ್ವಂ ಲೌಕಿಕಸ್ಯ ಜ್ಞಾನಸ್ಯ ಅಂತವತ್ವ ದರ್ಶನಾತ್. ಸಾರ್ ನೀವು ಜ್ಞಾನ ಅಂದ್ರೆ ವ್ಯಕ್ತಿ ಅವಬೋಧ ಅಂದ್ರೆ ಮತ್ತೆ ಹೆಂಗ್ ತಂದ್ರೆ ನಾನ್ ತಂದಿರ್ಬೋದು ಸಾರ್. ಲೋಕದಲ್ಲಿ ಹೇಗೆ ಪ್ರಯೋಗ ಇದೆ ನೋಡಿ. ಲೋಕದಲ್ಲಿ ಜ್ಞಾನ ಅಂದ್ರೆ ಅದು ಅಂತ ಉಳ್ಳದ್ದಾಗಿರೋದು. ಲೋಕದಲ್ಲಿ ಅವರು ತಿಳ್ಕೊಂಡ, ಈಗ ಬಿಟ್ಬಿಟ್ಟ, ನಾನು ಹೋಗಲ್ಲ ಅಂತ ತಿಳ್ಕೊಂಡು ಸಾಕು, ನೋಡ್ಕೊಂಡ್ ಬಂದೆ ಗೊತ್ತಾಯ್ತು ಸಾಕು ಬಿಡಿ ಬೇರೆ ಹೋಗ್ತೀನಿ ಅಂತ ಹೇಳಿ ನೋಡ್ದೆ ತಿಳಿದೆ ಮಾಡ್ದೆ, ಗಣಿತ ಮಾಡ್ತಿರ್ತಾನೆ, ತಿಳ್ಕೊಳ್ತಾ ಇರ್ತಾನೆ, ಮುಚ್ಚಿಟ್ಬಿಡ್ತಾನೆ ಪುಸ್ತಕನ, ನೋಡೋದಿಲ್ಲ. ಇನ್ನೇನೋ ಆಟ ಆಡೋದು, ಇನ್ನೇನೋ ಸಿನಿಮಾ ನೋಡೋದು, ಇನ್ನೇನೋ ಇದು ಮಾಡ್ತಾನೆ. ಒಮ್ಮೊಮ್ಮೆ ಒಂದೊಂದನ್ನು ತಿಳ್ಕೊಳ್ತಾನೆ, ಒಂದೊಂದು ಬಿಡ್ತಾನೆ ಅಂದ್ರೆ ಅಲ್ಲಿ ಜ್ಞಾನ ಕ್ರಿಯಾರೂಪವಾಗಿದೆ. ಕ್ರಿಯಾರೂಪವಾದ ಜ್ಞಾನವಲ್ಲ ಅಂತ ಉಳ್ಳದ್ದಾಗಿದೆ. ಅಂತ ಉಳ್ಳದ್ದಾದ್ರೆ ವಿಕಾರವಾಗತ್ತೆ, ವಿಕಾರವಾದದ್ದೆಲ್ಲ ನಾಶವಾಗತ್ತೆ. ಅಯ್ಯಯ್ಯ ಬಂತು ಮತ್ತೆ ಜ್ಞಾನ ಅಂದ್ರೆ ರಗಳೆ ಬಂತು. ಜ್ಞಾನಂ ಬ್ರಹ್ಮ ಅಂತ ಹೇಳಿದ್ರಿಂದ ಅಂತವತ್ವ ಪ್ರಾಪ್ತವಾಯಿತು. ಅಂತವತ್ವ ಅಂದ್ರೆ ಅಂತ ಉಳ್ಳದ್ದು, ತುದಿ ಉಳ್ಳದ್ದು. ಹೇಳಿ ಅದು ಅಂತ ಉಳ್ಳದ್ದು ಆಗತ್ತಾ ಅಥವಾ ಅಂತ ಉಳ್ಳುವಿಕೆ ಆಗತ್ತಾ? ಉಳ್ಳದ್ದು ಅವತ್ವ ತ್ವಾಪ್ರತ್ಯಯ ಭಾವಾರ್ಥಕ, ಅದರಿಂದ ಕೂಡಿದ್ದು ಅಂತ ಆಗುತ್ತೆ, ಅಂತದಿಂದ ಕೂಡಿದ್ದು ಅಂತ ಆಗ್ಬಿಡುತ್ತೆ. ಲೋಕದಲ್ಲಿ ವೃತ್ತಿ ಜ್ಞಾನ ಅಂತ ಉಳ್ಳುತ್ತಾನೆ. ಕುದುರೆ ಅನ್ಕೊಳ್ಳೆ ಕುದುರೆ ಜ್ಞಾನ ಆಗ್ತಾ ಇದೆ, ಪ್ರತ್ಯಯ ಬರುತ್ತೆ. ಹಸು ಅನ್ಕೊಳ್ಳೇನೆ ಕುದುರೆ ಜ್ಞಾನ ಹೋಯ್ತು. ಅವಾಗ ಕುದುರೆ ಜ್ಞಾನ ಅಂತ ಉಳ್ಳದ್ದಾದ ಜ್ಞಾನ. ಹಸು ಜ್ಞಾನ ಮತ್ತೆ ಮತ್ತೆ ಎಮ್ಮೆಯಿಂದ ಅಥವಾ ಒಂದು ಆನೆಯಿಂದ ಅದು ಹೋಗ್ಬಿಡುತ್ತೆ. ಪ್ರತಿಯೊಂದು ಜ್ಞಾನವು ಅಂತ ಉಳ್ಳದ್ದಾದ ಜ್ಞಾನವೇ. ಒಂದು ಹೂವು ಅನ್ಕೊಳ್ಳೆ ಗುಲಾಬಿ, ಕಮಲ, ಸಂಪಿಗೆ, ಸೇಬು, ಕಿತ್ತಳೆ ಹಣ್ಣು, ಮಾವಿನ ಹಣ್ಣು, ಏನೇನು ಹೇಳ್ಕೊಳ್ಳೋ ಒಂದೊಂದು ಜ್ಞಾನ ಬಿಡಿಬಿಡಿ ಜ್ಞಾನ ಆಗ್ತಾ ಹೋಗುತ್ತೆ. ಆ ಬಿಡಿಬಿಡಿ ಜ್ಞಾನವೆಲ್ಲ ಅಂತ ಉಳ್ಳದ್ದಾದ ಜ್ಞಾನಗಳು. ಹಾಗಾಗಿ ಈ ಜ್ಞಾನಂ ಬ್ರಹ್ಮ ಅಂತ ಹೇಳಿದ್ರಿಂದ ಅದಕ್ಕೆ ಅಂತವತ್ವ ಅಂತ ಉಳ್ಳದ್ದು ಅಂತ ಬಂದು ಹೋಗ್ತು. ಯಾಕೆ ಬಂತು? ಲೋಕದಲ್ಲಿ ಜ್ಞಾನವು ಅಂತ ಉಳ್ಳದ್ದಾದ ಕಂಡು ಬಂದಿದೆ. ಆದ್ದರಿಂದ ನೀವು ಜ್ಞಾನಂ ಬ್ರಹ್ಮ ಅಂದ್ರೆ ಅದು ಅಂತ ಉಳ್ಳದ್ದಾದ ಜ್ಞಾನ ಅಂತ ಆಗತ್ತೆ ಅಂತ ಈ ರೀತಿ ಬರಲಾಗಿ ಅತಃ ತನ್ನಿವೃತ್ಯರ್ಥಂ ಆನಂದವಿದೆ. ನಿವೃತ್ಯರ್ಥ ಮಾಹ ಅದನ್ನು ತೆಗೆದುಹಾಕುವುದಕ್ಕೋಸ್ಕರ ಹೇಳುತ್ತಿದ್ದಾರೆ. ಅದು ಅನಂತವಾದ ಜ್ಞಾನ ಕಣೋ, ಅಪರಿಚ್ಛಿನ್ನವಾದ ಜ್ಞಾನ. ಯಾವ ಜ್ಞಾನ? ಗೊತ್ತಾಗ್ಲಿಲ್ಲ ಅಂತಂತಿಯಲ್ಲ, ಗೊತ್ತಾಗ್ಲಿಲ್ಲ ಅಂತ ಗೊತ್ತು ಮಾಡ್ಕೊಳ್ಳುವ ಜ್ಞಾನ. ಗೊತ್ತಾಯ್ತು ಅಂತ ಗೊತ್ತಾಗುವ ಜ್ಞಾನ. ನಿನ್ ಬುದ್ಧಿಯಲ್ಲಿ ಏನಾದ್ರು ಗೊತ್ತಾಯ್ತು ಗೊತ್ತಾಯ್ತು. ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಯ್ತಾನೆ ಸಾಕು ಬಿಡಿ. ಗೊತ್ತಾಗ್ಲಿಲ್ಲ ಅಂತ ಯಾವ್ದು ಗೊತ್ತಾಗ್ತಾ ಇದೆಯೋ ಅದನ್ನ ಗೊತ್ತು ಮಾಡ್ಕೊಳ್ಳಿ ಸಾಕು. ಗೊತ್ತಾಗದಿದ್ದೆ ಪರವಾಗಿಲ್ಲ, ಲೆಕ್ಕ ಗೊತ್ತಾಗದೇ ಇದ್ದು ಪರವಾಗಿಲ್ಲ, ವ್ಯಾಕರಣ ಗೊತ್ತಾಗದೇ ಇದ್ದು ಪರವಾಗಿಲ್ಲ, ಅಥವಾ ವೇದಾಂತ ಅರ್ಥ ಆಗದೇ ಇದ್ದು ಪರವಾಗಿಲ್ಲ. ವೇದಾಂತ ಅರ್ಥ ಆಗ್ಲಿಲ್ಲ ಅಂತ ಅರ್ಥ ಆಗ್ತಾ ಇರುತ್ತಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ವೇದಾಂತ ಅರ್ಥ ಆಗ್ಲಿಲ್ಲ ಅಂತ ಯಾವ್ದಕ್ಕೆ ಅರ್ಥ ಆಗ್ತಾ ಇದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ವೇದಾಂತ. ವೇದಾಂತ ಅಂದ್ರೆ ಪುಸ್ತಕ ಅಲ್ಲ, ಅದು ವಾಕ್ಯ ಅಲ್ಲ. ಅರ್ಥವಾಗಲಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವ ಅನುಭವವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ವೇದಾಂತ ಅರ್ಥವಾದಂಗೆ, ಶಬ್ದ ಅರ್ಥವಾಗದೇ ಇದ್ರೆ ಇಲ್ಲ ಅಂಥೇಳಿ ಈ ರೀತಿ ಜ್ಞಾನಂ ಬ್ರಹ್ಮ ಅಂತ ಏನು ಯಾವ ಹೇಳಿದ ಅಂತವತ್ವ ಬಂತು, ಆ ಅಂತವತ್ವ ತೆಗೆದಕ್ಕೋಸ್ಕರ ಹೇಳ್ತಿದ್ದಾರೆ ಆನಂದಂ ಬ್ರಹ್ಮ ಅಂತಂದ್ರು. ಅಂದ್ರೆ ಸ್ವಾಮಿ ನಿಮ್ಗೆ ಏನ್ ಹೇಳಿದಂಗಾಯ್ತು ಗೊತ್ತಾ? ಸತ್ಯ ಅಂದ್ರೆ ವಿಕಾರವಲ್ಲ ಅಂದ್ರಿ, ಜ್ಞಾನ ಅಂತಂದ್ರೆ ಪರಿಚ್ಛಿನ್ನವಲ್ಲ ಅಂದ್ರಿ, ಅನಂತ ಶಬ್ದವೇ ಅಂತವಲ್ಲದ್ದು ಅಂತ ಆಯ್ತು. ಏನು ಹೇಳ್ಕೊಟ್ಟಂಗೆ ಆಗಲ್ಲ ನೀವು ಇವಾಗ. ಏನು ಬರೀ ಅಲ್ಲ ಅಲ್ಲ ಅಂತ ಹೇಳ್ಬಿಟ್ರಿ. ಏನಂತ ಹೇಳಿದ್ರೆ ಹೆಂಗಾಯ್ತು ಗೊತ್ತಾ? ನೀವು ಹೇಳಿದ್ದು ಮುಂದೆ ಹೇಳ್ತಾ ನೋಡಿ ಪೂರ್ವಪಕ್ಷಿ. ಸತ್ಯಾದೀನಾಂ ಅಮೃತಾದಿ ಧರ್ಮ ನಿವೃತ್ತಿ ಪರತ್ವಾತ್ ವಿಶೇಷ್ಯಸ್ಯ ಬ್ರಹ್ಮಣಃ
ಉತ್ಪಲಾಧಿಪತ್ ಅಪ್ರಸಿದ್ಧತ್ವಾತ್ ಮುಖತೃಷ್ಣಾಂ ಭಜಿಸ್ನಾತಃ ಖಪುಷ್ಪಕೃತಶೇಖರಃ ಏಷ ಬಂಧ್ಯಾಸುತೋ ಯಾತಿ ಶಶಶಂಗಧನುರ್ಧರಃ ಇತಿವತ್ ಶೂನ್ಯಾರ್ಥತೀವ ಪ್ರಾಪ್ತ ಸತ್ಯಾದಿವಾಕ್ಯಸ್ಯ ಇತಿ ಚೇತ್. ಸರ್ ಏನೇನೋ ಸರ್ಕಸ್ ಮಾಡಿದ್ರಿ, ಕಸರತ್ ಮಾಡಿದ್ರಿ. ಈ ಕಸರತ್ ಮಾಡಿದ್ರನ್ನ ಏನಾಯ್ತು ಗೊತ್ತಾ? ನೋಡಿ ನಾನು ಹೇಳ್ತೀನಿ, ನೀವು ಮಾಡಿದ ವ್ಯಾಖ್ಯಾನಕ್ಕೆ ಅರ್ಥ ಏನು ಅಂತಂದ್ರೆ, ಸತ್ಯ ಅಂತಂದ್ರೆ ಅನೃತವಲ್ಲ, ಅಷ್ಟೇ ತಾನೆ. ಅದು ಅನೃತವೇ ಮುಂತಾದ ಧರ್ಮವನ್ನು ತೆಗೆದುಹಾಕತ್ತೆ. ಸತ್ಯ ಅಂತ ಅನ್ನಲ್ಲ ನೀವು, ಬ್ರಹ್ಮವನ್ನು ಸತ್ಯ ಅನ್ನಲ್ಲ, ಜ್ಞಾನ ಅಂತೂ ಅನ್ನಲ್ಲ, ಅನಂತ ಅಂತೂ ಅನ್ನಲ್ಲ, ಜಡವಲ್ಲ, ಪರಿಚ್ಛಿನ್ನವಲ್ಲ, ವಿಕಾರವಲ್ಲ ಅಂತ ಹೇಳ್ತೀರ. ಅನಂತ ಪರಿಚ್ಛಿನ್ನವಲ್ಲ, ವಿಕಾರವಲ್ಲ, ಜಡವಲ್ಲ, ಅಷ್ಟೇ ತಾನೆ ಅದಕ್ಕೆ ಅರ್ಥ. ಅನೃತವೇ ಮುಂತಾದ ಧರ್ಮವನ್ನು ನಿವೃತ್ತಿ ಮಾಡೋದು, ತೆಗೆದುಹಾಕುವುದರಲ್ಲಿ ಸತ್ಯಾದಿ ಪದಗಳು ತೊಡಗಿದೆ, ಪ್ರಯುಕ್ತವಾಗಿದೆ, ಅದಕ್ಕಾಗಿ ಬಂದಿದೆ. ಅದನ್ನು ಕೂಡಿದ್ದು ಅಂತ ಹೇಳಿ ಬಂದದ್ದಲ್ಲ. ಇನ್ನು ಯಾವುದನ್ನು ತಿಳಿಸ್ಕೊಳ್ಬೇಕು, ವಿಶೇಷವಾದ ಬ್ರಹ್ಮ ಇದೆಯಲ್ಲ, ಅದು ನೈಜಿಲೆ ಹೇಗೆ ಪ್ರಸಿದ್ಧವೋ ಹಾಗೆ ಪ್ರಸಿದ್ಧವೇ ಆಗಿಲ್ಲ. ಇದು ವ್ಯತಿರೇಕ ದೃಷ್ಟಾಂತ. ಯಥಾ ಉತ್ಪಲಾದೀನಿ ಪ್ರಸಿದ್ಧಾನಿ ತಥಾ ಬ್ರಹ್ಮ ನೈವ ಪ್ರಸಿದ್ಧಂ. ಉತ್ಪಲ ಇತ್ಯಾದಿಗಳು ಹೇಗೆ ಪ್ರಸಿದ್ಧವಾಗಿದೆಯೋ ಹಾಗೆ ನೀವು ತಿಳಿಸ್ಕೊಳ್ಬೇಕಾಗಿರುವಂತಹ ಬ್ರಹ್ಮ ಪ್ರಸಿದ್ಧವಾಗಿಲ್ಲ. ಅವಾಗ ಏನ್ ಹೇಳಿದಂಗಾಯ್ತು ಗೊತ್ತಾ? ಒಬ್ಬ ಹುಡುಗ ಇದ್ದಾನೆ, ಅವನು ಬಿಸಿಲು ಕುದಿಯ ನೀರಲ್ಲಿ ಸ್ನಾನ ಮಾಡಿ ಆಕಾಶ ಎಂಬ ಹೂವನ್ನು ಮುಡ್ಕೊಂಡು ಇವನು ಹೋಗ್ತಾ ಇದ್ದಾನೆ, ಬಂಜೆ ಮಗ ಹೋಗ್ತಾ ಇದ್ದಾನೆ. ನೋಡಿ ಹೆಂಗ್ ಹೋಗ್ತಿದ್ದಾನೆ, ಮೊಲದ ಕೊಂಬಿನ ಬಿಲ್ಲನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಮೊಲದ ಕೊಂಬಿನಲ್ಲಿ ಮಾಡಿದಂತ ಬಿಲ್ಲನ್ನು ಹಿಡ್ಕೊಂಡು ಈ ಬಂಜೆಯ ಮಗ ಬಿಸಿಲು ಕುದುರೆ ನೀರು ಸ್ನಾನ ಮಾಡಿ ಆಕಾಶದ ಪುಷ್ಪವನ್ನು ಮುಡ್ಕೊಂಡು ಹೋಗ್ತಾ ಇದ್ದಾನೆ ನೋಡ್ರೋ ಅಂತ ಹೇಳ್ದಂಗೆ ಆಯ್ತು ನಿಮ್ ವಾಕ್ಯ. ಇಷ್ಟ ನೀವು ಹೇಳ್ತಾ ಇದ್ದೀರಿ, ಏನು ಹೇಳ್ದಂಗೆ ಆಗ್ಲಿಲ್ಲ ಅಂದ. ಹೆಂಗೆ ಬಿಡಿ ನೋಡಿ ಪೂರ್ವಕ್ಷಿ. ಮೃಗತೃಷ್ಣಾಂಭಜ ಸ್ನಾತಃ ಅಲ್ಲ, ಮಿರಾಜ್ ನೀರು ಸ್ನಾನ ಮಾಡ್ದ. ಮಿರಾಜ್ ನೀರು ಸ್ನಾನ ಮಾಡಿ ಆಕಾಶದ ಹೂ ಸ್ನಾನ ಮಾಡಿದ್ರೆ ಹೂ ಮುಟ್ಕೊಳ್ತಾರಲ್ಲ, ತಲೆ ಬಾಚ್ಕೊಂಡು ಕ್ಲೀನ್ ಅಲಂಕಾರ, ಹಾಗೆ ಆಕಾಶ ಪುಷ್ಪವನ್ನು ಧಾರಣೆ ಮಾಡ್ಕೊಂಡು ಆಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಬಿಲ್ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದು ಅಸ್ಮಾಕಂ ವೀರ ಉತ್ತರೇ ಭವಂತು ಅಸ್ಮಾನು ದೇವಾವತಾಹವೇಶು ಝರ್ಷಯ ಮಘವನ್ನಾಯುಧಾನಿ ಉಚ್ಚತ್ಪನಾಮ ಮಕಾನ. ಚೀನಾ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೇಳ್ಕೊಡ್ಬೇಕು ನಮ್ಮ ಯೋಧರಿಗೆ. ಮುಂತ ಅಂದ್ರೆ ದೇವೇಂದ್ರ ಅಂತ ಕೇಳ್ಕೊಳ್ಳೋ, ದೇವೇಂದ್ರ ನಮ್ಮವ್ರು ಹೋಗ್ತಿದಾರಲ್ಲ, ಇವರಿಗೆ ಪೂರ್ಣ ಶಕ್ತಿನ ತುಂಬು, ನಿನ್ನ ಏನ್ ಶಕ್ತಿ ಇಟ್ಕೊಂಡು ಅಷ್ಟು ಶಕ್ತಿನ ತುಂಬಿಟ್ಟು ಮಗವನ್ ಆಯುಧಾನಿ ಉದ್ಧರ, ಎತ್ತು ಆದಾಯವನ್ನ ಇವರಿಗೆ ಶಕ್ತಿಯನ್ನು ತುಂಬಿಡು. ಅಸ್ಮಾಕಂ ವೀರ ಉತ್ತರೇ, ನಮ್ಮ ವೀರರು ಆ ಚೀನಾದ ಬೀಜನಿಗೆ ಹೋಗಲಿ, ಇದನ್ನು ಮುತ್ತಿಗೆ ಹಾಕ್ರಿ, ಎಲ್ಲದನ್ನು ಮುತ್ತಿಗೆ ಹಾಕ್ರಿ, ಅಷ್ಟನ್ನು ಗಮನಿಸ್ಕೊಂಡ್ ಬರಲಿ ಅಂತ. ದೇವತೆಗಳು ನಮಗೆ ಪೂರ್ಣ ಶಕ್ತಿಯನ್ನು ಕೊಡಲಿ ಅಂತ. ಅಸ್ಮಾಕಂ ವೀರ ಉತ್ತರೇ ಭವಂತು. ಅವಾಗ ಹವೇಶು ಯುದ್ಧದಲ್ಲಿ ನಮ್ಮ ದೇವತೆ ಒಂದು ಗುಂಡು ಏಟು ಬೀಳಬಾರ್ದು, ಬಿದ್ದು ನಮ್ಗೆ ಏನೂ ಆಗ್ಬಾರ್ದು, ಹಾಗೆ ಕಾಪಾಡ್ಕೊಳ್ಳಿ. ಅದು ಯುದ್ಧಕ್ಕೆ ಹೊಟ್ಟಾಗ್ಲೇ ಹೇಳೋ ಮನ್ಸ ಅದು. ಇವನು ಯುದ್ಧಕ್ಕೆ ಹೊಟ್ಟಿದ್ದಾನೆ, ಯಾರೋ ಬಂಜ ಮಗ, ಯಾವ ಬಿಲ್ ಇಟ್ಕೊಂಡು ಶಶಶೃಂಗ ಧನುರ್ಧರ, ಮೊಲದ ಕೊಂಬಿನ ಬಿಲ್ಲು, ಅದು ಮುರಿಯಕ್ಕಾಗಲ್ಲ ಆ ಬಿಲ್ಲ ನಿಮ್ಗೆ. ಇವನ್ ರಾಮ ಬಂದು ಆ ಬಿಲ್ಲನ್ನು ಮುರಿಯಕ್ಕಾಗಲ್ಲ, ಯಾಕೆ ಹೇಳಿ? ಬಿಲ್ಲೇ ಇಲ್ಲ, ಬಿಲ್ಲಿದ ತಲೆ ಮುರಿಯೋದು. ಅಂಥ ಆ ವಾಕ್ಯಕ್ಕೆ ಏನ್ ಅರ್ಥವೋ ಸ್ವಾಮಿ, ನಿಮ್ ಸತ್ಯಂ ಜ್ಞಾನವಂತ ಬ್ರಹ್ಮಾನಕ್ಕೂ ಶೂನ್ಯಾರ್ಥ ಅನ್ನೋದನ್ನೇ ಹಿಂಗೆ ದ್ರಾವಿಡ ಪ್ರಾಣಾಯಾಮ ಹಿಂಗ್ ಮಾಡ್ತಾ ಇದ್ದೀರಾ. ನಾವೆಲ್ಲ ಹಿಂಗೆ ಪ್ರಾಣಾಯಾಮ ಮಾಡ್ತೀವಿ, ನೀವು ಹಿಂಗೆ ಸುತ್ಕೊಂಡ್ಬಂದು ಏನೂ ಇಲ್ಲ ಅಂತ ಹೇಳಿ ಬೌದ್ಧರು ಹೇಳೋದನ್ನ ಈ ರೀತಿ ಹೇಳ್ತಿದ್ದೀರಾ ಅಂತ ಪೂರ್ವಪಕ್ಷಿ ಮತ್ತೆ ಹಿಡ್ಕೊಂಡ್ಬಿಟ್ಟ. ಹಾಗಲ್ಲ, ಅದಕ್ಕರ್ಥ, ಅದು ವಿಶೇಷ ಅರ್ಥ ಇದೆ. ಲಕ್ಷಣಾರ್ಥತ್ವ ಅಲ್ಲ ಕಣಯ್ಯ, ಸತ್ಯ ಜ್ಞಾನ ಅನಂತ ಅನ್ನೋದು ವಾಚ್ಯಾರ್ಥವಲ್ಲ ಕಣಯ್ಯ, ಅದು ಇಂಡಿಕೇಟ್ ಮಾಡುತ್ತೆ, ತೋರ್ಸುತ್ತೆ. ಕೊಂಬೆ ಮೇಲೆ ಚಂದ್ರ ಅಂದ್ರೆ ಕೊಂಬೆ ಮೇಲೆ ಕಾಗೆ ಅನ್ನೋ ಹಂಗೆ ಅರ್ಥ ಅಲ್ಲಪ್ಪ. ಕೊಂಬೆ ಮೇಲೆ ಕಾಗೆ, ಕೊಂಬೆ ಮೇಲೆ ಚಂದ್ರ ಒಂದೇ ಅರ್ಥನ? ಕೊಂಬೆ ಮೇಲೆ ಕಾಗೆ ಅಂದ್ರೆ ಏನೋ ಕೂತೆ ಇದೆ ಅಂತ, ಕೊಂಬೆ ಮೇಲೆ ಚಂದ್ರ ಅಂದ್ರೆ ಅದನ್ನು ಲಕ್ಷಿತ ಅಂತಾನೆ. ಕೊಂಬೆಗೂ ಚಂದ್ರಕ್ಕೂ ಲಕ್ಷಾಂತರ ಮೇಲೆ ಅಂತರ ಇದೆ. ಹಾಗೆ ಸತ್ಯ ಪದದಿಂದ ಇಂಡಿಕೇಟ್ ಮಾಡ್ತಿದೀವಿ, ಜ್ಞಾನ ಪದದಿಂದ ಸೂಚನೆ ಮಾಡ್ತಿದೀವಿ, ಅನಂತ ಪದವು ಅದನ್ನ ಗುರುತಿಸ್ತಾ ಇದೆ ಅಷ್ಟೇ ಹೊರತು ಯಾವ ಪದಕ್ಕೂ ವಾಚ್ಯಾರ್ಥ ಲಕ್ಷಣಾರ್ಥ ಅಲ್ಲ. ಲಕ್ಷ್ಯತೆ ಅನೇನ ಇದು ಲಕ್ಷಣಂ. ಲಕ್ಷಣ ಅಂದ್ರೆ ಡೆಫಿನೇಷನ್ ಅಷ್ಟೇ. ವಿಶೇಷಣತ್ವೇ ಸತ್ಯಾದೀನಾಂ ಲಕ್ಷಣಾರ್ಥ ಪ್ರಾಧಾನ್ಯಮಿತ್ಯವೋಚಾಮ. ಹಾಗಾದ್ರೆ ಸತ್ಯ ವಿಶೇಷಣನೇ ಅಲ್ವೋ? ಹೌದು ಮಹಾರಾಯ, ವಿಶೇಷಣವಾದರೂ ಲಕ್ಷಣಾರ್ಥ ಪ್ರಧಾನವಾದ ವಿಶೇಷಣ.
ವಿಶೇಷಣಾರ್ಥ ಪ್ರಧಾನವಾದ ವಿಶೇಷಣವಲ್ಲ. ಸಜಾತಿಯಿಂದ ಮಾತ್ರ ಬೇರ್ಪಡಿಸುವಂಥದ್ದಲ್ಲ ವಿಶೇಷಣ. ಸರ್ವತೋ ವ್ಯಾವರ್ತಕವಾದ ವಿಶೇಷಣ, ಅದು ಲಕ್ಷಣ. ಅದು ಬರೀ ವಿಶೇಷಣ ಸಜಾತಿಯಿಂದ ಮಾತ್ರ ಬೇರ್ಪಡಿಸುತ್ತೆ. ಕೆಂಪಾದ ಹಸು ಅಂದ್ರೆ ಕಪ್ಪಲ್ಲ ಬಿಳಿ ಅಲ್ಲ ಅಂತ. ನಾವ್ ಹಂಗಲ್ಲ. ಅವಕಾಶ ಕೊಡೋದು ಆಕಾಶ ಅಂದ್ರೆ ಇನ್ಯಾವುದಕ್ಕೆ ಹೊಂದತ್ತೆ ಆ ಡೆಫಿನೇಷನ್. ಸುಡೋದು ಬೆಂಕಿ ಅಂದ್ರೆ ಇನ್ಯಾವುದಕ್ಕೆ ಹೊಂದತ್ತೆ. ಅದೇ ಅದು ಯುನೀಕ್ ಆಗಿರ್ತಕ್ಕಂತಹ ಡೆಫಿನೇಷನ್. ಅದು ಇನ್ಯಾವುದಕ್ಕೂ ಇಲ್ಲ. ಅದು ಒಂದಕ್ಕೆ ಮಾತ್ರ ಒಂದು. ಆ ಸತ್ಯ ಅನ್ನುವಂಥ ಪೂರ್ಣ ನಿಜವಾದ ಅರ್ಥ ಆ ಪರಮಾರ್ಥಕ್ಕೆ ಒಂದಕ್ಕೆ ಹೊಂದುತ್ತೆ. ಜ್ಞಾನವೂ ಹಾಗೆ, ಅನಂತವೂ ಹಾಗೆ. ಹಾಗಾಗಿ ವಿಶೇಷಣಕ್ಕಾಗಿ ಬಂದದ್ದಾಗಿದ್ದರೂ ಅದು ಲಕ್ಷಣಾರ್ಥ ಪ್ರಾಧಾನ್ಯವಾದದ್ದಾಗಿದ್ದ ಸತ್ಯಾದಿಗಳು ಎಂಬುದನ್ನ ನಾವು ಈಗ ತಾನೇ ಹೇಳಿದೀವಿ. ಅದನ್ನ ಯಾಕೆ ಮರ್ತೇ ನೀನು? ಹಾಗೆ ಮರ್ತದ್ದಕ್ಕೆ ನನ್ನನ್ನು ಹೀಗೆ ಹಾಸ್ಯ ಮಾಡ್ತಾ ಇದೀಯಾ ಏನು ಅಂತ. ಮುಖತುಷ್ಟಾಂಬಶಿಷ್ಠಾತಃ ಕೃಷ್ಣಕೇಖರ ವೇಷಬಂಧ್ಯಾಸುತೋಯಾತಿ ಶಶೃಂಗ ಧನುರ್ಧರ ಅಂತ ಸುಮ್ಮನೆ ಹಾಸ್ಯ ಮಾಡ್ತಾ ಇದೆಯಾ ಪೂರ್ವಕ್ಷಿ. ಸರಿಯಾಗಿ ಅರ್ಥ ಮಾಡ್ಕೊಳಪ್ಪ ನಾನು ಹೇಳಿದ್ದನ್ನ. ಶೂನ್ಯ ಹಿ ಲಕ್ಷ್ಯ ಅನರ್ಥಕಂ ಲಕ್ಷಣ ವಚನಂ. ಲಕ್ಷ್ಯವೇನಾದ್ರೂ ಶೂನ್ಯವೇ ಆಗ್ಬಿಟ್ರೆ ಲಕ್ಷಣ ಯಾತಕಯ್ಯ ಹೇಳ್ಬೇಕೋ, ವಿಶೇಷಣ ಯಾತಕಯ್ಯ ಬರ್ಬೇಕೋ? ಇಲ್ಲ ಅಂತ ಒಂದೇ ಮಾತು ಸಾಕೋ. ಇಷ್ಟು ದೊಡ್ಡ ಪುಸ್ತಕನೇ ಬೇಡ, ಪ್ರಿಂಟಿಂಗು ಬೇಡ, ದುಡ್ಡು ಖರ್ಚಿಲ್ಲ, ಏನೇನು ಇಲ್ಲ, ಶೂನ್ಯ ಕಟ್ರಪ್ಪ ಅಂತ ಒಂದೇ ಮಾತು. ಅಷ್ಟಕ್ಕೆ ಅದು ಸತ್ಯ ಜ್ಞಾನ ಅನಂತ ಅಂತ ಹೇಳ್ಬಿಟ್ಟು ಅದು ಯಾವ್ದು ಇಲ್ಲ ಅಂತ ಹೇಳ್ಬೇಕಾ? ಲಕ್ಷ್ಯ ಡೆಸ್ಟಿನೇಷನ್ನು ಮುಟ್ಟಬೇಕಾದ ಸ್ಥಳ ಶೂನ್ಯವಾಗ್ಬಿಟ್ಟಿದ್ರೆ ಅದಕ್ಕೆ ಲಕ್ಷಣ ಕೊಡೋದು ಬರೋಲ್ಲಪ್ಪ. ಲಕ್ಷಣ ಕೊಡೋದು ಇಲ್ಲ, ಅದು ವ್ಯರ್ಥವಾಗತ್ತೆ, ದಂಡವಾಗತ್ತೆ. ಶೂನ್ಯವಲ್ಲ, ಅದು ನಿಜವಾಗಿ ಒಂದಿದೆ. ಅದು ಏನ್ ಮಾಡ್ತೀಯ? ಅದು ಸ್ವಭಾವ, ಅದು ಹೇಳಕ್ ಬರೋಲ್ಲ, ಅರ್ಥ ಮಾಡ್ಕೋಕ್ಕಾಗಲ್ಲ. ಅದು ವಿಷಯವಾಗೋದಲ್ಲ, ಪ್ರತ್ಯೇಕ ವಿಷಯವಲ್ಲ. ನಾನೇನ್ ಮಾಡ್ಲಿ? ತತ್ವ ಹಾಗಿದೆ. ತತ್ವ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕೋ. ನಮ್ಗೆ ಹೇಗೆ ಬೇಕೋ ಹಾಗೆ ತತ್ವ ಇರುತ್ತಾ? ನಮ್ಗೆ ಹೀಗಿದ್ದೆ ತತ್ವ ಚೆನ್ನಾಗಿರ್ತಿತ್ತು ನಾವು ಅನ್ಕೊಂಡ್ಬಿಡ್ಬೋದು. ನಮಗನ್ಸು ಹಾಗೆ ತತ್ವ ಇರಲ್ಲ. ತತ್ವ ಇರೋ ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಏನು ಮಾಡ್ಕಲ್ಲ. ಅಲ್ಲಿ ಕಾಂಪ್ರಮೈಸೇಷನ್ ಇಲ್ಲ, ಕಾಂಪ್ರಮೈಸ್ ಮಾಡೋಕ್ಕೂ ಆಗಲ್ಲ ಅಲ್ಲಿ. ಲಕ್ಷಣಾರ್ಥತ್ವ ಮನ್ಯಾಮಹೇನ ಶೂನ್ಯಾರ್ಥತ ಇತಿ. ಲಕ್ಷಣಾರ್ಥಕ್ಕಾಗಿ ಬಂದದ್ದಾಗಿರೋದ್ರಿಂದ ಸತ್ಯಂ ಜ್ಞಾನಂ ಅನಂತಮ್ಮ ಎಂಬುದು ಅದು ಶೂನ್ಯಾರ್ಥವಲ್ಲ ಎಂಬುದಾಗಿ ನಾವು ತಿಳಿಯುತ್ತೇವೆ. ಶೂನ್ಯಾರ್ಥವಲ್ಲ, ಒಂದು ತತ್ವವನ್ನು, ಪರಮಾರ್ಥವಾದ ಸತ್ಯವನ್ನ ಗುರುತಿಸ್ತಾ ಇದೆ, ತಿಳಿಸ್ತಾ ಇದೆ. ಅದಕ್ಕೆ ಒಂದು ಅಂತರ್ಮುಖತೆ, ಒಂದು ಸಿನ್ಸಿಯಾರಿಟಿ, ಒಂದು ಸರಳತೆ, ಒಂದು ಸಹಜತೆ, ಒಂದು ಸಾಮಾನ್ಯತೆ. ಎಷ್ಟು ಸರಳತೆ, ಸಹಜತೆ, ಸಾಮಾನ್ಯತೆ ಬೆಳೆಸ್ಕೋತೀವೋ ಬೇಗ ಸಿಗ್ತಾನೆ. ಎಷ್ಟು ಹಿಪೋಕ್ರಸಿ, ಎಷ್ಟು ಡೂಪ್ಲಿಕೇಶನು ಎಂಬುದರಿಂದ ಅಷ್ಟು ದೂರ ಆಗ್ತೀವಿ. ಪೂರ್ಣ ಸಹಜತೆ, ಸಾಮಾನ್ಯತೆ, ಸರಳತೆ ಅಂತ ಅಂದ್ಕೊಂಡ್ರೆ ತಾನೇ ಎದ್ಕೊಳ್ತೇವೆ. ಚಿಂಚು ಅಹಂಕಾರದಲ್ಲೂ ನಾನು ಅಂತ ಅಂದ್ಕೊಳ್ಳದೆ ಹೋದ್ರೆ ಸಿಕ್ಬಿಡ್ತಾನೆ ಅಷ್ಟೇ. ನಾನು ಬಿಡು ನಾನು ಸಿಕ್ಬಿಡ್ತೀನಿ ಅಂತಾನೆ. ಈ ನಾನು ಅನ್ನೋದನ್ನ ಬಿಟ್ರೆ ನಿಜವಾಗ ನಾನು ಸಿಗ್ತೀನಿ ಅಂತಾನೆ. ಇವು ನಾನು ಬಿಟ್ರೆ ನಂಗೆ ನಾನು ಸತ್ತೋಗ್ಬಿಡ್ತೀನಿ ಇಂದ ನಾನೇನು ಮಾಡಕ್ಕ ಇಟ್ಕೊಂಡಿದ್ರು ನಾನು ಬರೋಲ್ಲ ಅಂತಾನೆ. ಟೂಪಿ ಮಾಡ್ಬಿಡ್ತಾನೆ ಪರಮಾತ್ಮ ಟೂಪಿ ಮಾಡಿಸ್ಕೋಬೇಕಾದ್ರೆ ನೀವು ನಾನು ಅಂತ ಹಿಡ್ಕೋಬೇಕು. ನಾನು ಅದು ಬಿಟ್ಟರೆ ಪರಮಾತ್ಮ ಆಲಿಂಗನೆ ಮಾಡ್ಕೊತಾನೆ. ನೋಡಿ ನಿದ್ದೆಯಲ್ಲಿ ಹೆಂಗೆ ಆಲಿಂಗನೆ ಮಾಡ್ಕೊಂಡ. ನಾನು ಬಿಟ್ಟದ್ದಕ್ಕೆ ಪರಮಾತ್ಮ ಬಾರೋ ಮಗನೇ ಪೂರ್ತಿ ಕಟ್ಕೊಂಡ. ನಾನು ಹಿಡ್ಕೊಂಡ, ಹೋಗೋ ಏನು ಮಾಡ್ಕೊ ನಂಗೆ ಸರಿ ನಾನೇ ಬರ ಬಿಟ್ಬಿಟ್ಟ. ಬಿಡ್ಲಿಲ್ಲ, ಹಿಂದ್ಗಡೆ ಹಿಡ್ಕೊಂಡಿದ್ದಾನೆ. ಹಿಂದ್ಗಡೆ ಹಿಡ್ಕೊಂಡಿದ್ದೆ ಇವ್ನು ಗೊತ್ತಾಗಲ್ಲ, ಮುಂದ್ಗಡೆ ನೋಡ್ತಿದ್ದಾನೆ. ಹಿಂದ್ಗಡೆ ಯಾರು ಹಿಡ್ಕೊಂಡು ಗೊತ್ತಾಗ್ತಾನೆ ಇಲ್ಲ. ಅರ್ಥ ಬೆಪ್ತ ಕಡೆ ಪ್ರಪಂಚ ನೋಡ್ತಿದ್ದಾನೆ ಅವನು. ಹಿಂದ್ ಯಾರಿದ್ದಾನೆ ಹಿಂದ್ಗಡೆ ನೋಡಕ್ ಬರ್ತಾ ಇಲ್ಲ ಇವನಿಗೆ. ಹಂಗಾಗಿ ಕಳ್ಕೊಂಡ್ಬಿಟ್ಟ. ಹಿಡ್ಕೊಂಡಿದ್ದು ಅವ್ನಿಗೆ ಗೊತ್ತಿಲ್ಲ ಅಂತ. ಧೈರ್ಯ ಇದ್ರೆ ಮುಂದೆ ಬರ್ಲಿ. ಮುಂದ್ ಬಂದಿದ್ದಲ್ಲ ವಿದ್ಯಾ ಕಲ್ಪಿತ ಬರಕ್ ಬರಲ್ಲ ಅವನು. ಅವನು ಈಗ ಆಗ್ಬಿಡ್ತಾನೆ, ಈ ನಾಮರೂಪ ಆಗ್ಬಿಡ್ತಾನೆ. ಅವನು ನಾಮರೂಪ ಆಗ್ಬಿಟ್ಟು ಅಸತ್ಯ ಆಗ್ಬಿಡ್ತಾನೆ. ನಾಗರಾಜ್ ಹತ್ರ ಸಿಕ್ಕಾಕೊಳ್ಳಿ ಗುರುಗಳೇ, ಮುಂದೆ ಬಂದು ಹಿಡ್ಕೊಂಡ್ಬಿಡ್ತಾಳೆ ಭಯ. ಅದಕ್ಕೆ ನಾಗರಾಜ್ ಮುಂದೆ ಬರಲ್ಲ ಅವರು. ಸಹನೋ ವರಕ್ತೋ ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.